ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುನೀತಾಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸಿಂಗಲ್ ಸ್ಟೆಪ್ಪಲ್ಲೇ ಬ್ರೈಡಲ್ ಡಿಸೈನ್ ಹಾಕೋದು ಹೇಗೆ ಅಂತ ನೋಡೋಣ. ಕಡಿಮೆ ಬೀಡ್ಸನ್ನು ಯೂಸ್ ಮಾಡಿಕೊಂಡು ಒಂದು ಬ್ರೈಡಲ್ ಡಿಸೈನ್ನ ಟ್ರೈ ಮಾಡೋಣ. ನೋಡಿ, ಸ್ಯಾರಿ ಬಂದುಬಿಟ್ಟು ಈ ರೀತಿ ಪ್ಯಾರೆಟ್ ಗ್ರೀನಲ್ಲಿದೆ ಮತ್ತು ಪಲ್ಲು ಮತ್ತು ಬಾರ್ಡರ್ ಸೇಮ್ ಕಲರಲ್ಲಿ ಡಾರ್ಕ್ ಪಿಂಕಲ್ಲಿದೆ. ನಾನು ಯೂಸ್ ಮಾಡ್ತಾ ಇರೋ ಕ್ರೋಶಾ ನಂಬರ್ ಬಂದುಬಿಟ್ಟು 11 ತೊಗೊಂಡಿದ್ದೀನಿ. 6 ಎಳೆ ದಾರನ ತೊಗೊಂಡಿದ್ದೀನಿ. ಅದನ್ನು ನಾಟ್ ಮಾಡ್ಕೊಂಡು ಆದಮೇಲೆ ಸ್ಯಾರಿ ಬ್ಯಾಕ್ ಸೈಡಲ್ಲಿ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶಾ ಮಾಡ್ಕೋಬೇಕು. ನೋಡಿ, ಸಿಂಗಲ್ ಕ್ರೋಶದಿಂದ ಲಾಕ್ ಆದಮೇಲೆ ಇವಾಗ 5 ಚೈನನ್ನು ಹಾಕ್ಕೋಬೇಕು. 2 3 4 5 ಚೈನ್ ಹಾಕ್ಕೊಂಡಾದಮೇಲೆ ನೋಡಿ, ಸೀರೆ ಮೇಲೆ ಈ ರೀತಿಯಾಗಿ ಇಟ್ಬಿಟ್ಟು ಅದೆಲ್ಲಿಗೆ ಬರುತ್ತೋ ಸರಿಯಾಗಿ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶಾ ಮಾಡ್ಕೊಳ್ಳೋಣ. ಅದು ಸಿಂಗಲ್ ಕ್ರೋಶಾ ಆದಮೇಲೆ ಇವಾಗ 3 ಚೈನನ್ನು ಹಾಕ್ಕೋಬೇಕು. 1 2 3 ಚೈನ್ ಹಾಕ್ಕೊಂಡು ಅದನ್ನು ಸಹ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶಾ ಮಾಡ್ಕೋಬೇಕು. ಅದ್ರ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶಾ ಮಾಡ್ಕೊತಾ ಇದ್ದೀನಿ. ನಿಮ್ಮೊಂದು ಸ್ವಲ್ಪ ಗ್ಯಾಪ್, ಆರ್ಚ್ ಪಕ್ಕದಲ್ಲಿ ಗ್ಯಾಪ್ ಬೇಕು ಅನ್ನೋದಾದರೆ ಇನ್ನೂ ಒಂದು 2-3 ಸಿಂಗಲ್ ಕ್ರೋಶಾಗಳನ್ನ ಮಾಡ್ಕೋಬೋದು. ಅದಾದಮೇಲೆ ಮತ್ತೆ 3 ಚೈನನ್ನು ಹಾಕ್ಕೊಂಡು ಅದನ್ನು ಸಹ ಸೀರೆ ಮೇಲೆ ಎಲ್ಲಿ ಬರುತ್ತೋ ಅಲ್ಲಿಗೆ ಬಿಟ್ಟು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ಫಸ್ಟ್ 5 ಚೈನು, ಆಮೇಲೆ ಮತ್ತೆ 3 ಚೈನು, ಮತ್ತೆ 3 ಚೈನ್ ಆದಮೇಲೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಒಂದು ಬೀಡನ್ನು ಹಾಕ್ಕೊಳ್ಳೋಣ. ನೀವು ಬೇಕಿದ್ರೆ ಇನ್ನೊಂದು ಸ್ವಲ್ಪ ಬಿಗ್ ಬೀಡನ್ನು ಸಹ ಯೂಸ್ ಮಾಡ್ಕೋಬೋದು. ಬೀಡ್ ಲಾಕ್ ಮಾಡ್ಕೋಬೇಕು. ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ನೋಡಿ, ಅದಾದಮೇಲೆ ಮತ್ತೆ ಇವಾಗ 3 ಚೈನನ್ನು ಹಾಕ್ಕೋಬೇಕು. 1 2 3 ಚೈನ್ ಹಾಕ್ಕೊಂಡು ಸೀರೆ ಮೇಲೆ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೊಬೇಕು. 5 ಚೈನು, 3 ಚೈನು, 2 ಸರಿ ಆದಮೇಲೆ ಬೀಡ್ ಆದಮೇಲೆ ಮತ್ತೆ 3 ಚೈನು. ಅದಾದಮೇಲೆ ಸೀರೆನ ಒಂದು ಸ್ವಲ್ಪ ಈ ರೀತಿಯಾಗಿ ಬ್ಯಾಕ್ ಸೈಡಿಗೆ ಟರ್ನ್ ಮಾಡ್ಕೋಬೇಕು. ಅದಾದಮೇಲೆ ನೋಡಿ, ಕ್ರೋಶಾ ಮೇಲೆ 2 ಸರಿ ದಾರ ತಗೊಂಡು ಬೀಡ್ ಮೇಲಿರುತ್ತಲ್ಲ ದಾರ, ಥ್ರೆಡ್ಡು, ಆ ಥ್ರೆಡ್ ಒಳಗಡೆಯಿಂದ ಹೋಗ್ಬಿಟ್ಟು ದಾರನ ಎಳ್ಕೊಂಡು ಬಂದು ಫಸ್ಟ್ 2 ಒಂದು ಮಾಡಿಕೊಂಡು ಮತ್ತೆ 2 ಒಂದು ಮಾಡ್ಕೋಬೇಕು. ಆಮೇಲೆ ಈ 2 ಒಂದು ಮಾಡ್ಕೋಬೇಕು. ಆವಾಗ ತ್ರಿಬಲ್ ಕ್ರೋಶಾ ಆಗುತ್ತೆ. ತ್ರಿಬಲ್ ಕ್ರೋಶಾ ಆದಮೇಲೆ 3 ಚೈನು. ತ್ರಿಬಲ್ ಕ್ರೋಶಾದ ಪಕ್ಕದ ಗ್ಯಾಪಿಗೆ ಹೋಗ್ಬಿಟ್ಟು ಒಂದು ಲಾಕ್ ಮಾಡಿಕೊಂಡ್ರೆ ಪಿಕೌಟ್ ಆಗುತ್ತೆ. ಅದೇ ರೀತಿ ಮತ್ತೆ 2 ಸರಿ ಕ್ರೋಶಾ ಮೇಲೆ ದಾರ ತಗೊಂಡು ಅದೇ ಬೀಡ್ ಮೇಲಿರುವಂಥ ಥ್ರೆಡ್ಗೆ ಹೋಗಿಬಿಟ್ಟು ತ್ರಿಬಲ್ ಕ್ರೋಶಾ ಮಾಡ್ಕೋಬೇಕು. ತ್ರಿಬಲ್ ಕ್ರೋಶಾ ಆದಮೇಲೆ ಪಿಕೌಟ್ ಮಾಡ್ಕೋಬೇಕು. 3 ಚೈನ್ ಹಾಕ್ಕೊಂಡು ತ್ರಿಬಲ್ ಕ್ರೋಶಾದ ಗ್ಯಾಪಲ್ಲಿ ಹೋಗ್ಬಿಟ್ಟು ಒಂದು ಲಾಕ್ ಮಾಡಿಕೊಂಡ್ರೆ ತ್ರಿಬಲ್ ಕ್ರೋಶಾ ಆಗುತ್ತೆ, ಪಿಕೌಟ್ ಆಗುತ್ತೆ. ನೋಡಿ, ಅದೇ ರೀತಿಯಾಗಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಕ್ರೋಶಾ ಮೇಲೆ 2 ಸರಿ ದಾರ ತಗೋಬೇಕು. ಬೀಡ್ ಮೇಲಿರೋ ದಾರದ ಮೇಲೆ ಹೋಗ್ಬಿಟ್ಟು 2 ಸರಿ 2 3 ಸರಿ ಒಂದು ಮಾಡಿಕೊಂಡ್ರೆ ತ್ರಿಬಲ್ ಕ್ರೋಶಾ ಆಗುತ್ತೆ. ತ್ರಿಬಲ್ ಕ್ರೋಶಾ ಆದಮೇಲೆ 3 ಚೈನನ್ನು ಹಾಕ್ಕೊಂಡು ಪಿಕೌಟ್ ಮಾಡ್ಕೋಬೇಕು. ಅದೇ ರೀತಿ ನಾನಿಲ್ಲಿ 9 ತ್ರಿಬಲ್ ಕ್ರೋಶಾ ಪಿಕೌಟ್ಗಳನ್ನ ಮಾಡ್ಕೊತೀನಿ. ಅದಕ್ಕಿಂತ ಜಾಸ್ತಿ ಮಾಡಿಕೊಂಡ್ರೆ ಡಿಸೈನು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಹಾಕಲಿಕ್ಕೆ ಚೆನ್ನಾಗಾಗೋದಿಲ್ಲ. ಹಾಗಾಗಿ 9 ಮಾಡ್ಕೊಳ್ಳಿ, ಸಾಕಾಗುತ್ತೆ. ತ್ರಿಬಲ್ ಕ್ರೋಶಾ ಆದಮೇಲೆ ನೋಡಿ, 3 ಚೈನನ್ನು ಹಾಕ್ಕೋಬೇಕು. ಈ ಗ್ಯಾಪಿಗೆ ಹೋಗ್ಬಿಟ್ಟು ಲಾಕ್ ಮಾಡ್ಕೋಬೇಕು. ಇದು ತುಂಬ ಕಡಿಮೆ ಬೀಡನ್ನು ಯೂಸ್ ಮಾಡಿಕೊಂಡು ಒಂದು ಬ್ರೈಡಲ್ ಅನ್ನೋದಕ್ಕಿಂತ ಎಲಿಗೆಂಟ್ ಡಿಸೈನ್ ಅಂತಲೇ ಅನ್ಬೋದು. ತುಂಬ ಚೆನ್ನಾಗಿ ಬರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಸಿಂಗಲ್ ಸ್ಟೆಪ್ಪಲ್ಲಿ ಆಗಿರೋದ್ರಿಂದ ಹಿಂದೆ ಒಂದು ಸರಿ ಮತ್ತು ಮುಂದೆ ಒಂದು ಸರಿ ಈ ರೀತಿ ಟರ್ನ್ ಮಾಡಿಕೊಂಡು ಹಾಕ್ಕೋಬೇಕಾಗುತ್ತೆ. ನೋಡಿ, ತ್ರಿಬಲ್ ಕ್ರೋಶಾ ಹಾಕ್ಕೊಬೇಕು. ತ್ರಿಬಲ್ ಕ್ರೋಶಾ ಆದಮೇಲೆ 3 ಚೈನನ್ನು ಹಾಕ್ಕೋಬೇಕು. ಆಮೇಲೆ ಈ ಕಂಬದ ಗ್ಯಾಪಲ್ಲಿ ಲಾಕ್ ಮಾಡ್ಕೋಬೇಕು. ಅದೇ ರೀತಿ ನಾನು 9 ತ್ರಿಬಲ್ ಕ್ರೋಶಾ ಪಿಕೌಟ್ಗಳನ್ನ ಮಾಡ್ಕೊತೀನಿ. ಈ ಡಿಸೈನ್ ಸಾಮಾನ್ಯವಾಗಿ ಎಲ್ಲ ರೀತಿಯಾದಂಥ ಸ್ಯಾರೀಸ್ಗೂ ಮ್ಯಾಚ್ ಆಗುತ್ತೆ.
ಸಿಂಗಲ್ ಕಲರ್ ಇರೋಂಥ ಸ್ಯಾರೀಸ್ಗಾದರೂ ಸಹ ಈ ಡಿಸೈನ್ನ ನಾವು ಟ್ರೈ ಮಾಡ್ಬೋದು. ಮೂರು ಚೈನ್ ಹಾಕೊಂಡಾದ್ಮೇಲೆ ಟ್ರಿಬಲ್ ಕ್ರೋಶದ ಗ್ಯಾಪಲ್ಲಿ ಹೋಗ್ಬಿಟ್ಟು ಒಂದು ಲಾಕ್ ಮಾಡ್ಕೋಬೇಕು, ಪಿಕೌಟ್ ಆಗುತ್ತೆ ನೋಡಿ. ಅದೇ ರೀತಿ 9 ಟ್ರಿಬಲ್ ಕ್ರೋಶ ಪಿಕೌಟ್ ಆದಮೇಲೆ ಫಸ್ಟ್ 3 ಚೈನ್ ಆದಮೇಲೆ ಒಂದು ಲಾಕ್ ಇರುತ್ತಲ್ಲ, ಆ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಇವಾಗ 3 ಚೈನನ್ನು ಹಾಕ್ಕೋಬೇಕು. 2 3 ಚೈನ್ ಹಾಕ್ಕೊಂಡು 3 ಚೈನ್ ಆದಮೇಲೆ ಒಂದು ಸಿಂಗಲ್ ಕ್ರೋಶ ಇರುತ್ತಲ್ಲ, ಅದ್ರ ಮೇಲೆ ಹೋಗ್ಬಿಟ್ಟು ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು ನೋಡಿ. ಈ ರೀತಿ ಬರುತ್ತೆ ಡಿಸೈನು. ಬ್ಯಾಕ್ ಸೈಡಲ್ಲೂ ಮತ್ತು ಫ್ರಂಟ್ ಸೈಡಲ್ಲೂ ಡಿಸೈನ್ ಏನೂ ಡಿಫ್ರೆನ್ಸ್ ಇರೋದಿಲ್ಲ, ಸೇಮ್ ಆಗಿ ಬರುತ್ತೆ ನೋಡಿ. ಈಗ ಇದನ್ನು ಮುಂದಕ್ಕೆ ತಿರುಗಿಸ್ಕೊಳ್ಳೋಣ. ತಿರುಗಿಸ್ಕೊಂಡಾದಮೇಲೆ ನೋಡಿ, ಈಗ 2 ಚೈನನ್ನು ಹಾಕ್ಕೋಬೇಕು. 1 2 ಚೈನ್ ಹಾಕ್ಕೊಂಡಾದಮೇಲೆ ಕ್ರೋಶ ಮೇಲೆ ಒಂದು ಸರಿ ದಾರ ತಗೊಂಡು ಈ 3 ಚೈನ್ ಏನಿರುತ್ತಲ್ಲ ಆ ಗ್ಯಾಪಲ್ಲಿ ಹೋಗ್ಬಿಟ್ಟು ದಾರಾನ ಎಳ್ಕೊಂಡು ಬಂದು ಫಸ್ಟ್ 2 1 ಮಾಡ್ಕೋಬೇಕು. ಈ 2 1 ಮಾಡಿಕೊಂಡ್ರೆ ಡಬಲ್ ಕ್ರೋಶ ಆಗುತ್ತೆ. ಅದಾದಮೇಲೆ ನೋಡಿ, ಕ್ರೋಶ ಮೇಲೆ ಒಂದು ಸರಿ ದಾರ ತಗೊಂಡು ಮತ್ತೆ ಅದೇ 3 ಚೈನ್ ಗ್ಯಾಪಿಗೆ ಹೋಗ್ಬಿಟ್ಟು ಈ 3 ಲೂಪ್ ಇರುತ್ತಲ್ಲ, ಚೈನ್ ದಾರ ಇರುತ್ತಲ್ಲ, ಅದನ್ನು 1 ಮಾಡ್ಕೋಬೇಕು. ಆವಾಗ ಹಾಫ್ ಡಬಲ್ ಕ್ರೋಶ ಆಗುತ್ತೆ. ಅದಾದಮೇಲೆ ನೋಡಿ, ಕ್ರೋಶ ಮೇಲೆ ಒಂದು ಸರಿ ದಾರ ತಗೊಂಡು 2 ಕಂಬಗಳ ನಡುವೆ ಹೋಗ್ಬಿಟ್ಟು ಡಬಲ್ ಕ್ರೋಶ ಮಾಡ್ಕೋಬೇಕು. ಅದಾದಮೇಲೆ 2 ಚೈನನ್ನು ಹಾಕ್ಕೋಬೇಕು ನೋಡಿ. 2 ಚೈನ್ ಹಾಕ್ಕೊಂಡಾದಮೇಲೆ ಒಂದು ಡಬಲ್ ಕ್ರೋಶ ಮಾಡಿಕೊಂಡು ಒಂದು ಹಾಫ್ ಡಬಲ್ ಕ್ರೋಶ ಮಾಡ್ಕೋಬೇಕು. ಒಂದು ಡಬಲ್ ಕ್ರೋಶೆ ನೋಡಿ, ಒಂದು ಡಬಲ್ ಕ್ರೋಶ ಆದಮೇಲೆ ಮತ್ತೆ ಕ್ರೋಶ ಮೇಲೆ ಒಂದು ಸರಿ ದಾರ ತಗೊಂಡು ಅದೇ 3 ಚೈನ್ ಡಬಲ್ ಕ್ರೋಶದ ಮೇಲೆ ಹೋಗ್ಬಿಟ್ಟು ದಾರನ ಹೇಳ್ಕೊಂಡು ಬರ್ತೀವಲ್ಲ, ಕ್ರೋಶ ಮೇಲೆ 3 ದಾರಗಳಿರುತ್ತೆ, ಅದು ಎಲ್ಲದನ್ನು ಸೇರಿಸ್ಕೊಂಡು 1 ಮಾಡಿಕೊಂಡ್ರೆ ಹಾಫ್ ಡಬಲ್ ಕ್ರೋಶ ಆಗುತ್ತೆ ನೋಡಿ. ಈ ರೀತಿಯಾಗಿ ಬರುತ್ತೆ. ಮತ್ತು ಅದಾದಮೇಲೆ ಕ್ರೋಶ ಮೇಲೆ ಒಂದು ಸರಿ ದಾರ ತಗೊಂಡು 2 ಕಂಬಗಳ ನಡುವೆ ಹೋಗ್ಬಿಟ್ಟು ಒಂದು ಡಬಲ್ ಕ್ರೋಶ ಮಾಡ್ಕೋಬೇಕು. ಅದೇ ರೀತಿ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗಬೇಕು. 2 ಚೈನ್ ಹಾಕ್ಕೋಬೇಕು. 2 ಚೈನ್ ಆದಮೇಲೆ ಕ್ರೋಶ ಮೇಲೆ ಒಂದು ಸರಿ ದಾರ ತಗೊಂಡು ಡಬಲ್ ಕ್ರೋಶದ ಒಳಗಡೆ ಹೋಗ್ಬಿಟ್ಟು ಡಬಲ್ ಕ್ರೋಶ ಮಾಡ್ಕೋಬೇಕು. ಡಬಲ್ ಕ್ರೋಶ ಆದಮೇಲೆ ಹಾಫ್ ಡಬಲ್ ಕ್ರೋಶ ಮಾಡ್ಕೋಬೇಕು ನೋಡಿ. ಅದೇ ರೀತಿಯಾಗಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಕ್ರೋಶ ಮೇಲೆ ಒಂದು ಸರಿ ದಾರ ತಗೊಂಡು 2 ಕಂಬಗಳ ನಡುವೆ ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪಲ್ಲಿ ಹೋಗ್ಬಿಟ್ಟು ಡಬಲ್ ಕ್ರೋಶ ಮಾಡ್ಕೋಬೇಕು. ಡಬಲ್ ಕ್ರೋಶ ಆದಮೇಲೆ 2 ಚೈನನ್ನು ಹಾಕ್ಕೋಬೇಕು ನೋಡಿ. 2 ಚೈನ್ ಹಾಕ್ಕೊಂಡಾದ್ಮೇಲೆ ಮತ್ತೊಂದು ಡಬಲ್ ಕ್ರೋಶ ಮಾಡ್ಕೋಬೇಕು. ಯಾವಾಗಲೂ ನಾವು 2 ಡಬಲ್ ಕ್ರೋಶ ಮಾಡ್ಕೊಳ್ತಾ ಇದ್ವಲ್ಲ, ಒಂದು ಡಬಲ್ ಕ್ರೋಶ ಮಾಡಿಕೊಂಡು ಒಂದು ಹಾಫ್ ಡಬಲ್ ಕ್ರೋಶ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ನೋಡಿ. ಈ ರೀತಿ 4 ಈ ಡಿಸೈನ್ ಜಿಗ್ಜ್ಯಾಗ್ ಡಿಸೈನ್ ಆದಮೇಲೆ ಕ್ರೋಶ ಮೇಲೆ ಒಂದು ಸರಿ ದಾರ ತಗೊಂಡು ಅದೇ ರೀತಿ ಡಬಲ್ ಕ್ರೋಶ ಮಾಡ್ಕೋಬೇಕು. 5ನೇ ಡಿಸೈನ್ ಇದೆ ಅಲ್ವಾ, ಈ ಜಿಗ್ಜ್ಯಾಗ್ ಡಿಸೈನ್ ಮೇಲೆ 1 ಚೈನ್ ಹಾಕ್ಕೊಂಡಾದ್ಮೇಲೆ ಇವಾಗ ಇಲ್ಲೊಂದು ಸ್ಮಾಲ್ ಬೀಡನ್ನು ಹಾಕ್ಕೊತಾ ಇದ್ದೀನಿ. ಒಂದು ಮೀಡಿಯಮ್ ಸೈಜಿನ ಬೀಡ್ ಹಾಕ್ಕೊಂಡ್ರು ಆಯಿತು. ಅದಾದಮೇಲೆ ಬೀಡ್ ಲಾಕ್ ಮಾಡಿಕೊಂಡು ಮತ್ತೆ ಕ್ರೋಶ ಮೇಲೆ ದಾರ ತಗೊಂಡು ಅದೇ ಚೈನ್ಗೆ ಹೋಗಿಬಿಟ್ಟು ಮತ್ತೆ ಒಂದು ಡಬಲ್ ಕ್ರೋಶ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ ಸೇಮ್ ಒಂದು ಹಾಫ್ ಡಬಲ್ ಕ್ರೋಶ. 2 ಚೈನ್ ಬದಲು ನಾನಿಲ್ಲಿ 1 ಚೈನನ್ನು ಹಾಕ್ಕೊಂಡು ಬೀಡ್ ಹಾಕ್ಕೊಂಡಾದ್ಮೇಲೆ ಈ ರೀತಿಯಾಗಿ ಬರುತ್ತೆ ನೋಡಿ. ಅದಾದಮೇಲೆ ಮತ್ತೆ ಈ ಕಡೆಯೂ ಸಹ 4 ಜಿಗ್ಜ್ಯಾಗ್ ಡಿಸೈನ್ ಬರುತ್ತೆ. ಪಿಕಾಟ್ ಅಂತಲೂ ಹೇಳ್ಬೋದು, ಜಿಗ್ಜ್ಯಾಗ್ ಡಿಸೈನ್ ಥರನೂ ಕಾಣಿಸ್ತಾ ಇದೆ ನನಗೆ. ಒಂದು ಡಬಲ್ ಕ್ರೋಶ ಹಾಕ್ಕೊಂಡಾದ್ಮೇಲೆ ಅದೇ ರೀತಿ ಡಿಸೈನ್ನ ಈ ಕಡೆಯೂ ಸಹ 4 ಪಿಕಾಟ್ಗಳನ್ನ ಹಾಕ್ಕೊಂಡಿದ್ದೀನಿ ನೋಡಿ. 4 ಪಿಕಾಟ್ ಹಾಕ್ಕೊಂಡಾದ್ಮೇಲೆ ಇವಾಗ ಈ ರೀತಿಯಾಗಿ ಬಂದಿದೆ. ಇದಾದಮೇಲೆ ನೋಡಿ, ಕೊನೆಯಲ್ಲಿ ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪಿಗೆ ಡಬಲ್ ಕ್ರೋಶ ಮಾಡ್ಕೋಬೇಕು. ಈ ರೀತಿ ಡಬಲ್ ಕ್ರೋಶ ಆದಮೇಲೆ ಸೀರೆ ಮೇಲೆ ಈ ರೀತಿಯಾಗಿ ಇಟ್ಬಿಟ್ಟು
ಈ ರೀತಿ ಬರುತ್ತೆ ಡಿಸೈನು. ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಬರುತ್ತೆ ಡಿಸೈನು. ಫ್ರಂಟ್ ಸೈಡಲ್ಲಿ ಯಾವ ರೀತಿ ಇರುತ್ತೋ ಡಿಸೈನು ಅದೇ ರೀತಿ ಬ್ಯಾಕ್ ಸೈಡಲ್ಲೂ ಸಹ ಹಂಗೆ ಇರುತ್ತೆ, ಏನೂ ಡಿಫ್ರೆನ್ಸ್ ಇರೋದಿಲ್ಲ. ಸಿಂಗಲ್ ಸ್ಟೆಪ್ಪಲ್ಲೇ ಒಂದು ದೊಡ್ಡ ಹರ್ಚನ್ನು ಹಾಕ್ಕೊಂಡ್ಬಿಡ್ಬೋದು. ಅದಾದಮೇಲೆ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆ, 3 ಸಾರಿ ಸಿಂಗಲ್ ಕ್ರೋಶೆ ಆಗಿದೆ ನೋಡಿ. 3 ಸಾರಿ ಸಿಂಗಲ್ ಕ್ರೋಶೆ ಆದಮೇಲೆ 5 ಚೈನನ್ನು ಹಾಕ್ಕೋಬೇಕು. 5 ಚೈನ್ ಹಾಕ್ಕೊಂಡು ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಮತ್ತು ಅದ್ರ ಪಕ್ಕದಲ್ಲಿ ಇನ್ನು 2 ಸಿಂಗಲ್ ಕ್ರೋಶೆನ ಮಾಡ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿನೂ ಆರ್ಚ್ ಪಕ್ಕದಲ್ಲಿ ಗ್ಯಾಪ್ ಬೇಕು ಅನ್ನೋಂಗಿದ್ರೆ ಇನ್ನೊಂದು 2 ಸಿಂಗಲ್ ಕ್ರೋಶೆಗಳನ್ನ ಎಕ್ಸ್ಟ್ರಾನೂ ಹಾಕ್ಕೋಬೋದು. 3 ಸಿಂಗಲ್ ಕ್ರೋಶೆ ಆದಮೇಲೆ 3 ಚೈನನ್ನು ಹಾಕ್ಕೊಂಡು ಲಾಕ್ ಮಾಡಿಕೊಂಡೆ. ಅದಾದಮೇಲೆ ಮತ್ತೆ 3 ಚೈನನ್ನು ಹಾಕ್ಕೋಬೇಕು, ಅದನ್ನು ಸಹ ಲಾಕ್ ಮಾಡ್ಕೋಬೇಕು. ಇವಾಗ ನೋಡಿ, ಫಸ್ಟ್ 5 ಚೈನ್ ಹಾಕ್ಕೊಂಡಾದಮೇಲೆ 3 ಸಾರಿ ಸಿಂಗಲ್ ಕ್ರೋಶೆ ಮತ್ತು 3 ಚೈನ್ ಆದಮೇಲೆ ಒಂದು ಬೀಡನ್ನು ಹಾಕ್ಕೋಬೇಕು. ಬೀಡ್ ಲಾಕ್ ಮಾಡ್ಕೊಂಡಾದಮೇಲೆ ಬಟ್ಟೆ ಮೇಲೆ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ 3 ಚೈನನ್ನು ಹಾಕ್ಕೋಬೇಕು. ನೋಡಿ, 3 ಚೈನ್ ಹಾಕ್ಕೊಂಡಾದಮೇಲೆ ಸ್ಯಾರಿನ ಮತ್ತೆ ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿಕೊಂಡು ಕ್ರೋಶೆ ಮೇಲೆ 2 ಸಾರಿ ದಾರ ತಗೊಂಡು ಬೀಡ್ ಮೇಲಿರುವಂಥ ಥ್ರೆಡ್ ಒಳಗಡೆ ಹೋಗಿಬಿಟ್ಟು ಒಂದು ತ್ರಿಬಲ್ ಕ್ರೋಶೆ ಮಾಡ್ಕೋಬೇಕು. ತ್ರಿಬಲ್ ಕ್ರೋಶೆ ಆದಮೇಲೆ 3 ಚೈನನ್ನು ಹಾಕ್ಕೊಂಡು ಈ ಗ್ಯಾಪಲ್ಲಿ ಹೋಗ್ಬಿಟ್ಟು ಒಂದು ಪಿಕಾಟ್ ಮಾಡ್ಕೋಬೇಕು. ಅದೇ ರೀತಿ ಡಿಸೈನ್ನ ಫಸ್ಟ್ ಸ್ಟೆಪ್ಪನ್ನು ನಾವು ಈ ರೀತಿಯಾಗಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ತ್ರಿಬಲ್ ಕ್ರೋಶೆ ಮಾಡ್ಕೊಂಡಾದಮೇಲೆ ಪಿಕಾಟ್ ಮಾಡ್ಕೊತಾ ಹೋಗಬೇಕು. ಟೋಟಲು 9 ತ್ರಿಬಲ್ ಕ್ರೋಶೆ ಪಿಕಾಟ್ಗಳು ಬರಬೇಕಾಗುತ್ತೆ. ನೋಡಿ, ಅದೇ ರೀತಿ ಕಂಪ್ಲೀಟ್ ಮಾಡ್ಕೊತೀನಿ ನಾನು. ನೋಡಿ, ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಬಂದಿದೆ. ಇದಾದಮೇಲೆ ನೋಡಿ, 3 ಚೈನ್ ಫಸ್ಟ್ 3 ಚೈನ್ ಇರುತ್ತಲ್ಲ, ಆ ಲಾಕ್ ಮೇಲೆ ಹೋಗ್ಬಿಟ್ಟು ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ 3 ಚೈನನ್ನು ಹಾಕ್ಕೋಬೇಕು. ಫಸ್ಟ್ ಲಾಕ್ ಇದೆ ನೋಡಿ, ಸಿಂಗಲ್ ಕ್ರೋಶೆ, ಅದ್ರ ಮೇಲೆ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಅದಾದಮೇಲೆ ಸೀರೆನ ಮುಂದಕ್ಕೆ ತಿರುಗಿಸ್ಕೋಬೇಕು. ನೋಡಿ, ಸೀರೆನ ಮುಂದಕ್ಕೆ ತಿರುಗಿಸ್ಕೊಂಡಾದಮೇಲೆ 2 ಚೈನನ್ನು ಹಾಕ್ಕೊಂಡು ಇಲ್ಲಿ ಈ 3 ಚೈನ್ ಗ್ಯಾಪಲ್ಲಿ ಫಸ್ಟು ಒಂದು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಆದಮೇಲೆ ಹಾಫ್ ಡಬಲ್ ಕ್ರೋಶೆ ಮೇಲೆ ಒಂದು ಸರಿ ದಾರ ತಗೊಂಡು ಕ್ರೋಶೆ ಮೇಲೆ 3 ದಾರನೂ ಸೇರಿಸ್ಕೊಂಡು ಒಟ್ಟು ಮಾಡಿಕೊಂಡ್ರೆ ಒಂದು ಹಾಫ್ ಡಬಲ್ ಕ್ರೋಶೆ ಆಗುತ್ತೆ. ಅದಾದಮೇಲೆ ಡಬಲ್ ಕ್ರೋಶೆ ಮಾಡ್ಕೋಬೇಕು. ನೋಡಿ, 2 ಚೈನನ್ನು ಹಾಕ್ಕೊಂಡು ಒಂದು ಡಬಲ್ ಕ್ರೋಶೆ, ಒಂದು ಹಾಫ್ ಡಬಲ್ ಕ್ರೋಶೆ, ಅದೇ ರೀತಿ 4 ಪಿಕಾಟ್ಗಳನ್ನ ಮಾಡ್ಕೊಂಡಾದಮೇಲೆ ಬೀಡನ್ನು ಹಾಕ್ಕೋಬೇಕು. ನೋಡಿ, ಬೀಡ್ ಹಾಕ್ಕೊಂಡಾದಮೇಲೆ ಮತ್ತೆ ಈ ಕಡೆನೂ 4 ಪಿಕಾಟನ್ನು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಫೈನಲ್ ಆಗಿ ಇಲ್ಲಿ ನೋಡಿ ಗ್ಯಾಪ್ ಇದೆಯಲ್ಲ, ಈ ಗ್ಯಾಪಲ್ಲಿ ಈಗ ನಾವು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಕ್ರೋಶೆ ಮೇಲೆ ಒಂದು ಸರಿ ದಾರ ತಗೊಂಡು 2 ಕಂಬಗಳ ನಡುವೆ ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪಲ್ಲಿ ಡಬಲ್ ಕ್ರೋಶೆ ಮಾಡಿಕೊಂಡು ಬಟ್ಟೆ ಮೇಲೆ ಇಟ್ಬಿಟ್ಟು ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಬರುತ್ತೆ ಹಾರ್ಚು. ಸಿಂಗಲ್ ಸ್ಟೆಪ್ಪಲ್ಲಿ ಒಂದು ದೊಡ್ಡ ಹಾರ್ಚನ್ನು ಹಾಕ್ಕೊಂಬಿಡ್ಬೋದು. ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ಸ್ವಲ್ಪನೂ ಫೋಲ್ಡ್ ಆಗೋದಿಲ್ಲ, ಬೆಂಡು ಆಗೋದಿಲ್ಲ, ತುಂಬ ಚೆನ್ನಾಗಿ ನೀಟ್ ಫಿನಿಶಿಂಗ್ ಬರುತ್ತೆ. ಥ್ರೆಡ್ ವರ್ಕೆ ತುಂಬ ಇರೋದ್ರಿಂದ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಬೀಡ್ ಕಡಿಮೆ ಬೇಕು ಅನ್ನೋರು ಈ ರೀತಿಯಾಗಿ ಈ ಡಿಸೈನ್ನ ಟ್ರೈ ಮಾಡ್ಬೋದು. ನೋಡಿ, ಪೂರ್ತಿ ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಬಂದಿದೆ. ಬ್ಯಾಕ್ ಸೈಡಲ್ಲೂ ನೋಡಿ ಏನೂ ಡಿಫ್ರೆನ್ಸೇ ಇಲ್ಲ, ಒಂದೇ ರೀತಿಯಾಗಿ ಬರುತ್ತೆ. ಇನ್ನು ಕೊನೆಯಲ್ಲಿ ನೋಡಿ ಈ ರೀತಿಯಾಗಿ ಬಂದಿದೆ.
5 ಚೈನನ್ನು ಹಾಕ್ಕೊಂಡು 3 ಸಿಂಗಲ್ ಕ್ರೋಶ ಹಾಕ್ಕೊಂಡು ಲಾಕ್ ಮಾಡ್ಕೊಂಡಿದ್ದೀನಿ. ನನಗಂತೂ ತುಂಬಾ ಇಷ್ಟ ಆಯಿತು ಈ ಡಿಸೈನು. ನಿಮಗೂ ಇಷ್ಟ ಆಗಿದರೆ ನೋಡಿ ಟ್ರೈ ಮಾಡಿ. ಇದಕ್ಕೆ ಈಗ ಕುಚ್ಚನ್ನು ಕಟ್ಕೊಂಡಿದ್ದೀನಿ ನೋಡಿ. ಕುಚ್ಚು ಕಟ್ಟೋಕ್ಕೆ ನಾನಿಲ್ಲಿ 130 ಎಳೆ ದಾರನ ಯೂಸ್ ಮಾಡ್ಕೊಂಡಿದ್ದೀನಿ. ಈ ಡಿಸೈನು ನಾವು ಎಲ್ಲ ರೀತಿಯಾದಂತಹ ಸ್ಯಾರೀಸ್ಗೂ ಸಹ ಮ್ಯಾಚ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಗ್ರ್ಯಾಂಡಾಗಿ ಬರುತ್ತೆ. ಬೀಡ್ ಕಡಿಮೆ ಬೇಕು ಅನ್ನೋಂಥವ್ರಿಗೆ ಈ ಡಿಸೈನ್ನ ಹಾಕ್ಕೊಡಿ, ತುಂಬ ಇಷ್ಟ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಒಳ್ಳೆಯ ವಿಡಿಯೋ ಜೊತೆಗೆ ಭೇಟಿಯಾಗೋಣ. ಧನ್ಯವಾದಗಳು.